ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತು ಬೆಳಗ್ಗೆ ಒಂದು 6:30ರಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ನೋಡಿ ಸೂರ್ಯ ಎಷ್ಟು ನೆತ್ತಿ ಮೇಲೆ ಬಂದುಬಿಟ್ಟಿದ್ದಾನೆ ಅಂತ. ಇನ್ನೂ ಲೈಟ್ ಕೂಡ ಆಫ್ ಆಗಿಲ್ಲ, ಬಟ್ ಆದರೂ ಸೂರ್ಯದೇವ ನಮ್ಮನ್ನೇ ವೆಲ್ಕಮ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇವಾಗ ಸ್ವಲ್ಪ ಹೊರಗಡೆ ಡೋರೆಲ್ಲ ತೆಗ್ದಿರು ನಮ್ಮನೇಲಿ ಎದ್ಬಿಟ್ಟು ವಾಕ್ ಹೋಗೋಣ ಅಂತೇಳ್ಬಿಟ್ಟು ಅವರು ವಾಶ್ರೂಮಿಗೆ ಹೋಗಿ ಮುಖ ಎಲ್ಲ ತೊಳ್ಕೊತಾಯಿದ್ರು. ಸೊ ನಾನು ಇವಾಗ ಹೊರಗಡೆ ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಲೈಟ್ ಕೂಡ ಇನ್ನೂ ಆಫ್ ಆಗಿಲ್ಲ, ಬಟ್ ಆದರೂ ತುಂಬಾ ಬಿಸಿಲು ಬರ್ತಿದೆ. ದೀಪಾವಳಿ ಬಿಸಿಲು ಆಗಿರೋದ್ರಿಂದ ಜೋಳ ಮುರಿಯೋಲ್ಲ ತುಂಬ ಚೆನ್ನಾಗಿ ಬಿಸಿಲು ಬರ್ತಿದೆ ಗೈಸ್. ಇವಾಗ ಒಳಗಡೆ ಬಂದಿದ್ದೀನಿ ಕಿಚನ್ಗೆ. ರಾತ್ರಿ ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗಿರ್ತೀನಲ್ವ, ಸೊ ಇವಾಗ ಸ್ವಲ್ಪ ಸ್ಲ್ಯಾಬೆಲ್ಲ ಇಟ್ಕೊಂಡು ಸ್ವಲ್ಪ ಟಿಫನ್ಗೆ ಇವತ್ತಿಂದ ನನ್ನ ರುಟೀನ್ ಸ್ಟಾರ್ಟು. 10 ಡೇಸ್ ಆರಾಮಾಗಿ ಮಲಗಿದ್ದು ರಿಲ್ಯಾಕ್ಸ್ ಆಗಿ ಎಷ್ಟೊತ್ತಿಗೆ ಬೇಕಂದರೆ ಒಂದು 7 ಗಂಟೆ, ಒಂದು 8 ಗಂಟೆ ಹಿಂಗೆಲ್ಲ ಎದ್ದೇಳಿವೆ. ಇವಾಗ ಕರೆಕ್ಟಾಗಿ 6 ಗಂಟೆಗೆ ಎದ್ದೇಳಬೇಕು, ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕು. ಸೊ ಹಂಗಾಗಿ ಇವಾಗ ನೆನ್ನೆ ಕಾಲೇಜ್ ಇತ್ತು, ಬಟ್ ಆದರೂ ಅವಳು ಹೋಗಿರಲಿಲ್ಲ. ಬುಧವಾರದಿಂದ ಹೋಗ್ತೀನಿ ಅಂತೇಳ್ಬಿಟ್ಟು. ಇವತ್ತು ಮಂಗಳವಾರ ವಾಲ್ಮೀಕಿ ಜಯಂತಿ ಇದೆ, ಗೌರ್ಮೆಂಟ್ ಹಾಲಿಡೇ ಅಲ್ವಾ ಅಂತೇಳ್ಬಿಟ್ಟು ನಾವು ಕೂಡ ಸುಮ್ಮನಾಗಿದ್ದು. ಬಟ್ ಆದರೂ ಕಾಲೇಜಿಂದ ಮೆಸೇಜ್ ಆಗಿದ್ದರು ಕಾಲೇಜಿದೆ ಅಂತೇಳ್ಬಿಟ್ಟು. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ರೈಸ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಮೊಸರು ಇತ್ತು ಹಾಗೆ. ಸೊ ಹಂಗಾಗಿ ಮೊಸರು ಗೊಜ್ಜು ಮಾಡ್ಕೊಂಡು ಟೊಮೆಟೊ ರೈಸ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಮ್ಮನೇಲಿ ಎದ್ಬಿಟ್ಟು ಇವಾಗ ವಾಕ್ ಹೋಗಿದ್ದಾರೆ. ಹಂಗೆ RMCಗೆ ಹೋಗ್ಬಿಟ್ಟು ತರಕಾರಿನ ತೊಗೊಂಡು ಬರ್ತೀನಿ ಅಂತೇಳ್ಬಿಟ್ಟು. ನನ್ನ ಮಗಳು ಕೂಡ ಇನ್ನೂ ಮಲಗಿದ್ಲು, ಅವಳನ್ನು ಎಬ್ಬರಿಸ್ತಾ ಹಾಗೆ ತಿಂಡಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ.
ಸಿಂಪಲಾಗಿ ಟೊಮಟೊ ರೈಸ್ ಬೇಗನೆ ಮಾಡ್ಬೋದಲ್ವ. ಸೊ ಅದನ್ನೇನು ರೆಸಿಪಿನ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಬಂದೇ ಬರುತ್ತೆ. ಅದನ್ನೇನು ಶೇರ್ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ಕೊಂಡಿಲ್ಲ. ನೋಡ್ತಾ ಇರ್ಬೋದು ಪಲಾವ್ ಕೂಡ ರೆಡಿ ಆಯಿತು. ಟೊಮಟೊ ರೈಸ್ ಅಂತ ಅನ್ಬೋದು, ಕುಷ್ಕಾನ್ ಅಂತ ಅನ್ಬೋದು, ಅಥವಾ ಟೊಮೊಟೊ ಪಲಾವ್ ಅಂತ ಅನ್ಬೋದು. ಇವಾಗ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿದ್ದೀನಿ. ಹಾಗೆ ಸೇಬ್ ಕೂಡ ತಂದಿದ್ದು ನಮ್ಮ ಚಿಕ್ಕಪ್ಪ ಬಂದಿದ್ದಲ್ವ ಮೊನ್ನೆ, ಅವರು ಸೇಬನ್ನು ತೊಗೊಂಬಂದಿದ್ರು. ಅದನ್ನು ಕೂಡ ಒಂದು ಬಾಕ್ಸ್ಗೆ ಹಾಕಿ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವಳು ಕೂಡ ಟಿಫನ್ ಹಾಕ್ಕೊಟ್ಟು ತಲೆಲ್ಲ ಬಜ್ಕೊಟ್ಟು ಹೊರಟಿದ್ದಾಳೆ. ನೋಡ್ತಾ ಇರ್ಬೋದು ಬಿಸಿಲು. ಯಪ್ಪ ಬಾಗಿಲು ನೀರು ಹಾಕಿಲ್ಲ ಗೈಸ್, ಎಷ್ಟು ಬಿಸಿಲು ಅಂತೀರಾ ನೋಡಿ. ಅಲ್ಲಿ ಅವರಪ್ಪ ಮಗಳಿಬ್ಬರು ಹೋಗ್ತಿದ್ದಾರೆ. ಅಲ್ಲಿ ಶಾಮಿಯಾನ ಹಾಕಿದರು. ಸೊ ಹಂಗಾಗಿ ವ್ಯಾನೆಲ್ಲ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಕಾಲೇಜಿಗೆ ರೋಡಿಗೆ ಹೋಗ್ಬಿಟ್ಟು ಬಸ್ ಬರ್ತೀನಿ ಅಂತ ಹೋಗ್ತಿದ್ದಾರೆ. ಇವಾಗ ಇವರು ಕೂಡ ಟಿಫನ್ ಎಲ್ಲ ಮುಗಿಸಿ ಇವಾಗ ಡ್ಯೂಟಿಗೆ ಹೊರಡ್ತಾ ಇದ್ದಾರೆ. ಆಗಲ್ಲ ಕಣ್ರಿ ಗೇಟ್ನ. ಎಲ್ಲಿ ಫ್ರೀ ಆಗೈತೆ ಬಾರಿ. ಟಿಫನು ಇವತ್ತು ಅಲ್ಲಿ ಮಾಡಿಸಿಲ್ವ, ವಾಲ್ಮೀಕಿ ಜಯಂತಿ ಅಲ್ವಾ? ಗೇಟ್ ಹಾಕ್ತಾರೆ ಹಂಗೆ ಹೋಯ್ತಿರಲ್ಲ. ನಾನು ತೊಳ್ಳಲ್ಲ. ಚೆನ್ನಾಗಿದ್ರು ಹೋಗಿ. ಅಯ್ಯೋ 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 ಬಿಸಿಲು ಜಾಸ್ತಿ ಇದೆ ಗೈಸ್. ಸೊ ಹಂಗಾಗಿ ಡೋರ್ನ ಕ್ಲೋಸ್ ಮಾಡಬೇಕು. ನೋಡಿ ಗೈಸ್ ರೂಮ್ ಯಾವ ಥರ ಇದೆ ಅಂತ. ನಾನು ಬಟ್ಟೆ ಎಲ್ಲ ಮಡಿಸ್ಕೊಟ್ರೆ ಹುಡುಗಿ ವಾರ್ಡ್ರೋಬ್ಗೆ ಹಾಕಿಲ್ಲ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಮನೇಲಿರೋರಿಗೆ ಏನು ಕೆಲಸ ಅಂತಾರೆ, ಅದೇ ಕೆಲಸ. ನಮ್ಮ ಮಮ್ಮಿ ತಿಂಡಿ ಎಲ್ಲ ಕೊಟ್ಟು ಕಳಿಸಿತು, ಎಲ್ಲ ಖಾಲಿ ಮಾಡಿಟ್ಟವ್ರು. ತರಕಾರಿ ತಗೊಬನ್ನಿ ಅಂತ ಕಳಿಸಿದ್ದೆ. ಸೊಪ್ಪು, ಕ್ಯಾರೆಟು, ಗೆಡ್ಡೆಕೋಸು, ಬೆಂಡೆಕಾಯಿ ಹಾಗೆ ಬೀನ್ಸ್ಕಾಯಿ ತೊಗೊಬಂದಿದ್ದಾರೆ. ಬಾಳೆಹಣ್ಣು ಕರಗಿಸೇ ಹಾಕ್ತಾರೆ ಗೈಸ್, ತಿನ್ನೋದೇ ಇಲ್ಲ ಮನೇಲಿ ತಂದರೆ. ಬನ್ನಿ ಹಾಕೋಣ ಅದನ್ನು. ರಾತ್ರಿ ಮಾಡಿದ ರೈಸ್ ಸ್ವಲ್ಪ ಹಂಗೆ ಐತಿ. ಸೊಪ್ಪಿನ ಸಾಂಬಾರು ಮಾಡಿದ್ದೆ, ಮಸಾಲೆ ಸಾಂಬಾರು. ಸಿಗಿಟ್ರೆ ಜನಕ್ಕಾಗುತ್ತೆ. ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ಬೆಳಗ್ಗಿಂದ ಎಲ್ಲ ಕೆಲಸ ಮುಗೀತು ಆಲ್ಮೋಸ್ಟ್ ಆಲು. ಬಟ್ಟೆ ವಾಶ್ಗೆ ಹಾಕಿದ್ದೆ, ಅದನ್ನು ಕೂಡ ಒಣಗಾಕ್ತೆ. ಇವಾಗ ಮಡಚಬೇಕು ಸ್ವಲ್ಪ, ಅದು ಹಂಗೆ ಇರಲಿ ಅಂತ ಹೇಳ್ಬಿಟ್ಟು ಮಲಗಿದ್ದು ಎದ್ದು ಈಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಅಡುಗೆ ಏನು ಮಾಡಿರಲಿಲ್ಲ. ಸೊ ಟೊಮೆಟೊ ರೈಸ್ ಇತ್ತು, ಜಾಸ್ತಿ ಮಾಡಿಬಿಟ್ಟಿದ್ದೆ. ಸೊ ಹಂಗಾಗಿ ಈಗ ಅದನ್ನೇ ತಿಂದ್ವಿ. ಇವಾಗ ಏನಂದರೆ ಒಂದು ಸೀರೆ ತೊಗೊಂಡಿದ್ದೆ ಗೈಸ್, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ. ಸಿಲ್ವರ್ ಕಲರ್ ಬಾರ್ಡ್ರ್ ಬಂದಿದೆ, ಹಾಗೆ ಗ್ರೀನ್ ಪ್ಯಾಟರ್ನಲ್ಲಿ ಬಂದಿದೆ. ಇದು ಮೆರೂನ್ ಕಲರ್ದು ಬ್ಲೌಸ್ ಬಂದಿದೆ. ಸೊ ಇದನ್ನು ದೀಪಾವಳಿ ಹಬ್ಬಕ್ಕೆ ಬ್ಲೌಸ್ ಹೊಲಿಸ್ಬೇಕು.
ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತಾ ಅಂತ ಕಮೆಂಟ್ ಮಾಡಿ. ಸಿಂಪಲಾಗಿ ಹೊಲಿಸ್ಬೇಕು. ಏನು ಬ್ಲೌಸ್ ಹೊಲ್ಸೋಕ್ಕೆ ತುಂಬ ರೇಟು ಗೈಸ್. ಏನಂದರೆ 500 ತೊಗೋತಾರೆ ನಮ್ಮೂರಲ್ಲಿ. ನಿಮ್ಮೂರಲ್ಲಿ ಹಿಂಗೇನೋ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್, ಟೇಕ್ ಕೇರ್.